ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನೀನಿರಲು ಜೊತೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಕೃಷ್ಣ ಆಕಾಶ ನೋಡ್ಕೊಂಡು ಮಲ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅವರ ಅಪ್ಪ ಒಳಗಡೆಯಿಂದ ಬರ್ತಾರೆ. ಬಂದ್ಬಿಟ್ಟು ನಿನ್ನ ಜೊತೆ ಮಾತಾಡಬೇಕು ಅಂತ ಅಂತಾರೆ. ಆವಾಗ ಕೃಷ್ಣ ಹೇಳ್ತಾನೆ, ಏನು ಮಾತಾಡಬೇಕಾಗಿತ್ತು, ನನ್ನ ಜೊತೆನಾ ಅಂದ್ಬಿಟ್ಟು ಅವನಿಗೆ ಫುಲ್ಲು ಖುಷಿ ಆಗೋಗ್ಬಿಟ್ಟಿರುತ್ತೆ. ಯಾಕೆ ಅಂತಂದರೆ ಕೃಷ್ಣ ತುಂಬ ವರ್ಷ ಆಗಿರುತ್ತೆ ಅವ್ರ ಅಪ್ಪನ ಜೊತೆ ಮಾತಾಡಿ. ಅವ್ರ ಅಪ್ಪ ಕೃಷ್ಣನ ಜೊತೆ ಮಾತಾಡ್ತಾ ಇರಲ್ಲ, ಮಾತು ಬಿಟ್ಬಿಟ್ಟಿರ್ತಾರೆ. ಸೊ ಹಾಗಾಗ್ಬಿಟ್ಟು ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ ತಕ್ಷಣ ಅವನಿಗೆ ನಮ್ಮಪ್ಪ ನನ್ನ ಜೊತೆ ಮಾತಾಡ್ತೀನಿ ಅಂತ ಇದ್ದಾರೆ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಾ ಇರುತ್ತೆ. ಇದನ್ನೆಲ್ಲದನ್ನು ಊರ್ಮಿಳ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಒಳಗಡೆ ನಿಂತ್ಕೊಂಡು ಅವರ ಅಪ್ಪ ಮತ್ತು ಮಗ ಮಧ್ಯೆ ಮಾತಾಡೋ ಅಂಥದ್ದು. ಅವಾಗ ಅವರ ಅಪ್ಪ ಹೇಳ್ತಾರೆ, ಕೃಷ್ಣನಿಗೆ ಅನ್ಯಾಯದಿಂದ ಸಂಪಾದನೆ ಮಾಡ್ತಾ ಇರೋದು ಯಾವುದು ನನಗೆ ಬೇಡ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಒಂದಷ್ಟು ಟ್ಯಾಬ್ಲೆಟ್ಸ್ ತೊಗೊಬಂದ್ಬಿಟ್ಟು ನೀರಲ್ಲಿ ಆ ಟ್ಯಾಬ್ಲೆಟ್ನ ಕೆಳಗಡೆ ಬಿಟ್ಬಿಡ್ತಾರೆ. ಅವನು ಹೇಳ್ತಾನೆ, ಅಪ್ಪ ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ, ಏನಾಯಿತು ಅಂತ ಕೇಳಿದಾಗ ಅವರು ಹೇಳ್ತಾರೆ, ನ್ಯಾಯದಿಂದ ಸಂಪಾದನೆ ಮಾಡಿರಬೇಕು, ನಮ್ಮದು ಮಹಾರಾಜರು ವಂಶಸ್ಥರು, ನಾವು ಈ ಥರ ಅನ್ಯಾಯದಲ್ಲೆಲ್ಲ ಸಂಪಾದನೆ ಮಾಡಿರೋದು ನನಗೆ ಬೇಡ, ಈ ಥರದ್ದು ನುಂಗಿ ಬದುಕಿರೋದಕ್ಕಿಂತಲೂ ಸಾಯೋದೇ ಮೇಲ್ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಕೃಷ್ಣ, ಅಪ್ಪ ಈ ಥರ ಮಾಡಬೇಡಿ, ತಡಿ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಅವ್ರ ಅಪ್ಪ ಮಾತ್ರೆಗಳನ್ನ ನೀರಲ್ಲಿ ತೊಳೆದ್ಬಿಟ್ಟು ಬಿಸಾಕ್ಬಿಡ್ತಾರೆ, ಕೈಯಲ್ಲಿ ಇಟ್ಕೊಂಡು ಚೆಲ್ಬಿಡ್ತಾರೆ. ಕೃಷ್ಣನಿಗೆ ಇದೆಲ್ಲ ನೋಡ್ಬಿಟ್ಟು ತಡ್ಕೊಳಕ್ಕಾಗೋದಿಲ್ಲ. ಅಷ್ಟಾದಮೇಲೆ ಅವರಪ್ಪ ಹೇಳ್ಬಿಟ್ಟು ಒಳಗಡೆ ಹೊರಟೋಗ್ಬಿಡ್ತಾರೆ. ಮತ್ತು ಅವನು ಹೇಳ್ತಾನೆ, ಅಪ್ಪ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಅಪ್ಪ ನಾನು ಯಾವುದೂ ಅನ್ಯಾಯದಿಂದ ಮಾಡಿರೋ ಅಂಥದ್ದಲ್ಲ, ಈ ಟ್ಯಾಕ್ಸ್ ಕಡಿತೆ ಅನ್ಯಾಯದ ದುಡ್ಡು ಮಡಿಕೊಂಡಿರೋರ ಹತ್ರ ಇಸ್ಕೊಳ್ಳೋದು ಯಾವ ರೀತಿ ತಪ್ಪಾಗುತ್ತಪ್ಪ, ಇದು ಅವರಿಂದ ತೊಗೊಳ್ಳೋದು ತಪ್ಪು ಹೆಂಗಾಗೋಗ್ಬಿಡುತ್ತೆ, ಇದು ಅನ್ಯಾಯದ ದುಡ್ಡಲ್ಲ ಅಪ್ಪ, ನಿನ್ಗೆ ಇದನ್ನ ಹೆಂಗೆ ಅರ್ಥ ಮಾಡಿಸ್ಲಿ ನಾನು, ಇದು ನೀನು ಯಾವಾಗ ಅರ್ಥ ಮಾಡ್ಕೊತೀಯೋ ಏನೋ ಅಂತ ಅಂದ್ಬಿಟ್ಟು ಅವ್ರ ಅಪ್ಪಂಗೆ ಹೇಳೋ ಥರ ಮನಸ್ಸಲ್ಲೇ ಹೇಳ್ಕೊಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿದಂತಹ ಊರ್ಮಿಳ ನಗು, ಅವಳಿಗೆ ಏನು ಸಕ್ಸಸ್ ಆಗ್ತಾ ಇಲ್ಲ, ಇವನು ಕೃಷ್ಣ ಏನು ಪ್ಲ್ಯಾನ್ ಮಾಡಿದ್ರು ಉಲ್ಟಾ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಕ್ಕೊಂಡು ಒಳಗಡೆ ನಿಂತ್ಕೊಂಡಿರ್ತಾಳೆ. ಸೊ ಅವರಪ್ಪ ಏನು ಮಾಡ್ತಾರೆ, ಕೃಷ್ಣನ್ಗೆ ಆ ಥರ ಎಲ್ಲ ಮಾತಾಡ್ಬಿಟ್ಟು ಅಲ್ಲಿಂದ ಒಳಗಡೆ ಹೊರಟೋಗ್ತಾರೆ. ಇದನ್ನು ನೋಡಿದಂಥ ಊರ್ಮಿಳ ಏನು ಮಾಡ್ತಾಳೆ, ಅವಳು ಆಚೆ ಬರ್ತಾಳೆ ಅಂತ ಅಂದರೆ ಕೃಷ್ಣನ ಕಡೆಗೆ ಬರ್ತಾಳೆ. ಅವಳು ಬರೋದಕ್ಕಿಂತ ಮುಂಚೆ ಆ ಪೇಪರ್ಗೆ ಏನು ಬಾಂಡ್ ಪೇಪರ್ಗೆ ಸೈನ್ ಮಾಡಬೇಕಾಗಿರುತ್ತಲ್ಲ, ಆ ಪೇಪರ್ ತೊಗೊಂಬಂದು ಕೃಷ್ಣನ ಮುಂದೆ ನಿಂತ್ಕೊತಾಳೆ. ನನಗೆ ಈ ಥರ ಸೋತಿರೋ ಮುಖ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಕೃಷ್ಣ ಹೇಳ್ತಾನೆ, ಇದನ್ನೆಲ್ಲ ನೀನು ತಡಿಬೇಕು ಅಂದರೆ ನಾನು ಹೇಳ್ದಂಗೆ ಕೇಳಬೇಕು ಅಂದ್ಬಿಟ್ಟು ಊರ್ಮಿಳೆ ಹೇಳಿದಾಗ ಕೃಷ್ಣ ಕೇಳ್ತಾನೆ, ಏನು ಮಾಡಬೇಕು ಇವಾಗ ಅಂತ ಅಂದ್ಬಿಟ್ಟು. ಏನಿಲ್ಲ, ಸಿಂಪಲ್ಲು, ಈ ಪೇಪರ್ಗೆ ಸೈನ್ ಮಾಡಿದ್ರೆ ಈ ಮನೆ ನನ್ನ ಹೆಸರಿಗಾಗುತ್ತೆ, ಆವಾಗೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂದ್ಬಿಟ್ಟು. ಆವಾಗ ಕೃಷ್ಣ ಹೇಳ್ತಾನೆ, ಅದಕ್ಕೆ ನೀವು ಅಂದ್ಕೊಂಡಿರೋದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಈ ಪೇಪರ್ಗೆ ಸೈನ್ ಮಾಡೋದಿಲ್ಲ. ಇಷ್ಟರಲ್ಲೇ ಗೊತ್ತಾಗುತ್ತೆ ನಿಮಗೆ ನಾನು ಸೋತಿರೋ ಮುಖ ನಾನು ನಿಮ್ಮದು ನೋಡ್ತೀನಿ ಅಥವಾ ನೀನು ನನ್ನ ನೋಡ್ತೀರಾ ಅಂತ ಅಂದ್ಬಿಟ್ಟು, ಸದ್ಯದಲ್ಲೇ ಈ ಮಾತು ನಾನು ನಿಮಗೆ ಹಿಂತಿರುಗಿಸ್ತೀನಿ, ಸದ್ಯದಲ್ಲೇ ನಾನು ನಿಮ್ಮ ಸೋತಿರೋ ಮುಖ ನಾನು ಕಣ್ಣಾರೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೃಷ್ಣ ಏನು ಮಾಡ್ತಾನೆ, ನಕ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಸೊ ಊರ್ಮಿಳ ಕೋಪ ಮಾಡ್ಕೊಂಡು ಡ್ಯಾಮಿಡ್ ಅಂತ ಅಂದ್ಬಿಟ್ಟು ಬೈಕೊಂಡು ಅಲ್ಲಿಂದ ಅವಳು ಕೂಡ ಒಳಗಡೆ ನಡೆದು ಬಿಡ್ತಾಳೆ. ಸೊ ಇದು ನಡೆದಂಥದ್ದು. ಕೃಷ್ಣಗೂ ಮತ್ತು ಊರ್ಮಿಳಾಗೂ ಆ ಊರ್ಮಿಳ ಕೊಪ್ಪು ಕರ್ಗಿಸೋಕ್ಕೆ ಕೃಷ್ಣನೇ ಬೆಸ್ಟ್ ಅಂತಲೇ ಹೇಳ್ಬೋದು. ಅವರಿಬ್ಬರ ಮಧ್ಯೆ ನಡೀತಾನೆ ಇರುತ್ತೆ ಜಗಳ. ಇನ್ನು ಕೃಷ್ಣ ಹೇಳ್ದಂಗೆನೇ ಜಗದೀಶ್ ಪಟೇಲ ಎಲ್ಲ ಸೀರಿಯಲ್ ನಂಬರ್, ನೋಟ್ ಮೇಲಿರೋ ಸೀರಿಯಲ್ ನಂಬರ್ ಎಲ್ಲ ಬರ್ಕೊತಾ ಇರ್ತಾನೆ. ಯಾಕೆ ಅಂತ ಅಂದರೆ ಲೆಕ್ಕ ಕೊಡಬೇಕು ಅಂತ ಹೇಳಿರೋದ್ರಿಂದ ಎಲ್ಲ ಬರ್ಕೊಂಡು ಬ್ಯಾಗಿಗೆ ತುಂಬ್ಕೊತಾ ಇರ್ತಾನೆ ದುಡ್ಡನ್ನ. ಅದನ್ನು ನೋಡಿದಂಥ ಅವನ ಹೆಂಡ್ತಿ ಕೇಳ್ತಾಳೆ, ಯಾಕ್ರಿ ಏನು ಮಾಡ್ತಾಯಿದ್ದೀರಾ, ಈ ಥರ ಎಲ್ಲ ಏನಕ್ಕೆ ಮಾಡ್ತಾಯಿದ್ದೀರಾ ಅಂದಿದ್ದಕ್ಕೆ, ನಿಂಗೆ ಗೊತ್ತಾಗೋದಿಲ್ಲ ಇದು ವ್ಯವಹಾರ ನಿನಗೆ, ಸೊ ನನಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಅಂದಾಗ ಅವನೇನು ಮಾಡ್ತಾನೆ, ಎಲ್ಲ ನೆನಪಿಸ್ಕೊತಾ ಇರ್ತಾನೆ. ಕೃಷ್ಣ ಹೇಳ್ದಂಥದ್ದು ಎಲ್ಲ ನೋಟ್ಗಳನ್ನು ಸೀರಿಯಲ್ ನೀವು ಖರ್ಚು ಮಾಡೋ ಅಷ್ಟು ನೋಟ್ಗಳನ್ನು ಕೂಡ ಸೀರಿಯಲ್ ನಂಬರ್ ಬರ್ಕೊಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕೃಷ್ಣ ಹೇಳಿರೋ ಅಂಥದ್ದನ್ನ ಜಗದೀಶ್ ಪಟೇಲ ನೆನಪಿಸ್ಕೊತಾ ಇರ್ತಾನೆ. ನೆನಪಿಸ್ಕೊಂಡು ಹೆಂಡ್ತಿಗೆ ಹೇಳ್ತೀನಿ, ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ, ಇದು ವ್ಯವಹಾರ ಅಂತ ಅಂದ್ಬಿಟ್ಟು. ಅವಾಗ ಅವಳು ಹೇಳ್ತಾಳೆ, ಇಲ್ಲ ನೀವೇನೋ ನನ್ನ ಹತ್ರ ಮುಚ್ಚಿಕ್ತಾ ಇದ್ದೀರಾ, ಮರ್ಯಾದೆ ಪ್ರತಿಷ್ಠೆ ಅಂತ ಅಂದ್ಬಿಟ್ಟು ರಚನಾಗಿ ನೀವು ಅರ್ಜೆಂಟಾಗಿ ಮದುವೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇಲ್ವಾ, ನೀವು ಒಂದು ಸ್ವಲ್ಪನಾದರೂ ಅವಳ ಅಭಿಪ್ರಾಯ ಕೇಳಿದ್ರ, ಅವಳಿಗೆ ಇಷ್ಟ ಇದೆಯಾ ಇಲ್ವಾ ಏನಾದರೂ ಕೇಳಿದ್ರ, ನಿಮ್ಮ ಮಾತು ಮೀರಲ್ಲ ಅಂತ ಗೊತ್ತು ತಾನೇ, ನೀವೇನು ಹೇಳಿದ್ರು ಕೇಳ್ತಾಳೆ, ಹಂಗಂತ ಅಂದ್ಬಿಟ್ಟು ನಾವು ಅವಳ ಆಸೆ ವಿರುದ್ಧವಾಗಿ ನಡೆಯೋಕ್ಕಾಗುತ್ತಾ, ಏನು ಹೇಳ್ತಾಳೆ ಅಂದ್ಬಿಟ್ಟು ಒಂದ್ಸಲಿ ವಿಚಾರಿಸ್ಬಾರ್ದಾ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು
ಹೆಂಡ್ತಿ ಬಂದ್ಬಿಟ್ಟು ಜಗದೀಶ್ ಪಟೇಲ್ಗೆ ಹೇಳಿದಾಗ ಜಗದೀಶ್ ಪಟೇಲ್ ಹೇಳ್ತಾನೆ, ಹೌದಲ್ವಾ ಛೇ ಬೆಳಗ್ಗೆಯಿಂದ ರಚನವ್ವ ಏನೋ ಹೇಳಕ್ಕೆ ಬರ್ತಾಯಿದ್ಲು, ಆದರೂ ನಾನು ಕೇಳಿಸ್ಕೊಂಡ್ಲೇ ಇಲ್ಲ, ಇವಾಗ ಕೇಳಿಸ್ಕೊತೀನಿ ಎಲ್ಲಿ ಅಂತ ಅಂದಾಗ ಊಟ ಮಾಡಿಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದಾಳೆ ಫ್ರೆಂಡ್ ಜೊತೆ ಅಂತಾರೆ. ಸರಿ ನಾನು ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿ ಜಗದೀಶ್ ಪಟೇಲ ರಚನವ್ವ ಅಂತ ಕೂಗ್ಕೊಂಡು ಆಚೆ ಬರ್ತಾನೆ. ಅಷ್ಟರಲ್ಲಿ ರಚನಾ ಏನು ಮಾಡ್ತಾ ಇರ್ತಾಳೆ, ಫ್ರೆಂಡ್ ಜೊತೆ ವಾಕಿಂಗ್ ಮಾಡ್ತಾ ಇರ್ತಾಳೆ. ಫ್ರೆಂಡ್ಸ್ ಕೇಳ್ತಾರೆ, ಅಲ್ಲ ಕಣೆ ನೀನು ನಿಮ್ಮ ಅಪ್ಪನ ಹತ್ರ ಮಾತೇ ಆಡಲಿಲ್ಲ, ಇಂಟರ್ನ್ಶಿಪ್ ಬಗ್ಗೆ ಮಾತಾಡಬೇಕಾಗಿತ್ತು ಅಲ್ವಾ, ನಾವು ಯಾವಾಗ ಮಾಡೋದು, ಇನ್ನೊಂದು ವಾರ ಅಷ್ಟೇ ಇರೋದು, ನೀನು ಬರ್ತೀಯೋ ಇಲ್ವೋ ಹೇಳು, ಅಪ್ಪನ ಜೊತೆ ಮಾತಾಡು, ಇದು ಮಾಡಲಿಲ್ಲ ಅಂತಂದರೆ ನಮಗೇನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು. ಅಷ್ಟರಲ್ಲಿ ರಚನವ್ವ ಅಂತ ಕೂಗಿದ್ದು ಕೇಳಿಸ್ಕೊಂಡು ಆ ಅಪ್ಪ ಬಂದೆ ಅಂದ್ಬಿಟ್ಟು ರಚನಾ ಅಪ್ಪನ ಹತ್ರ ಓಡೋಗ್ತಾಳೆ. ಓಡೋದಾಗ ಆ ಮಗಳೇ ನೀನೇನೋ ಬೆಳಗ್ಗೆ ಹೇಳಕ್ಕೆ ಬಂದೆ ನಾನು, ಆದರೆ ಕೇಳಿಸ್ಕೊಂಡ್ಲೇ ಇಲ್ಲ, ಏನು ಹೇಳಿದ್ದು ನೀನು, ಏನಾಯಿತು ಏನು ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ವಿಚಾರಿಸ್ತಾರೆ. ಅಷ್ಟರಲ್ಲಿ ಬಾ ಇಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮೆಟ್ಲ ಮೇಲೆ ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅವಳಿಗೆ ಏನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ. ಅಪ್ಪ ಅದು ಅಂತಿರ್ತಾಳೆ. ಅಷ್ಟರಲ್ಲಿ ಆ ಹುಡುಗಿರಿದ್ದಂಥ ಫ್ರೆಂಡ್ಸ್ ಏನಿರ್ತಾರೆ, ರಚನಾ ಫ್ರೆಂಡ್ಸ್, ಅವ್ರು ಹೇಳ್ತಾರೆ, ಅಂಕಲ್ ನಾವು ಓದಿದ್ದೀವಿ ಅಷ್ಟೇ, ಸರ್ಟಿಫಿಕೇಟ್ ಬೇಕಂದರೆ ನಾವು ಇಂಟರ್ನ್ಶಿಪ್ ಮಾಡಲೇಬೇಕು, ಇಂಟರ್ನ್ಶಿಪ್ ಮಾಡೋಕ್ಕೆ ನಾವು ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಆವಾಗ ಅವ್ರ ಅಪ್ಪ ಹೇಳ್ತಾರೆ, ಓದೋದಕ್ಕಷ್ಟೇ ಅಲ್ವಾ, ನಿನ್ನ ಆಸೆಗೆ ನಾನು ಯಾವತ್ತು ಬೇಡ ಅಂದಿದ್ದೀನಿ ಮಕ್ಕಳೇ, ಓದೋದಕ್ಕೆ ನಾನು ಯಾವತ್ತೂ ಬೇಡ ಅನ್ನೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಹೇಳ್ತಾರೆ. ಅಷ್ಟರಲ್ಲಿ ಅವಳು ಹೇಳ್ತಾಳೆ, ಬೆಂಗಳೂರಿಗೆ ಹೋಗಬೇಕು, ಸಿಟಿಗೆ ಹೋಗಬೇಕು ಅಂದಾಗ ಆಯಿತು ಹೋದ್ರಾಯ್ತು ಬಿಡು, ನಾನು ಒಪ್ಪಿಗೆ ಕೊಟ್ಟಿದ್ದೀನಲ್ವ, ಇಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೊತಾ ಇದೆಯಾ ಅಂತ ಅಂದ್ಬಿಟ್ಟು ಮಗಳಿಗೆ ಹೇಳ್ತಾರೆ. ಆಮೇಲಿಂದ ಹೌದಾ ಎಲ್ಲಿ ಏನು ಅಂತ ಅಂದ್ಬಿಟ್ಟು ವಿಚಾರಿಸ್ತಾನೆ. ಈ ಥರ ಹಿಂಗೆ ನೆಕ್ಸ್ಟ್ ವಾರನೇ ಇರೋದು, ಹೋಗಬೇಕು ಅಂತ ಅಂದ್ಬಿಟ್ಟು ಅವಳು ಹೇಳೋದಕ್ಕೆ ತಡವರಿಸ್ತಾ ಇರ್ತಾಳೆ. ಎಲ್ಲ ವಿಚಾರನೂ ಕೂಡ ಫ್ರೆಂಡ್ಸೇ ಹೇಳ್ಬಿಡ್ತಾರೆ. ಫ್ರೆಂಡ್ಸ್ ಹೇಳಿದಾಗ ಅಯ್ಯೋ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಒದ್ದಾಡ್ತಾ ಇದೆಯಾ, ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊತಾ ಇದೆಯಾ, ನಿನಗೆ ಸರ್ಟಿಫಿಕೇಟ್ ಬೇಕು ಅಂತ ಅಂದರೆ ಅವನು ಹೇಳೋದು ಆ ರೀತಿ ಇರುತ್ತೆ. ನಿಮಗೆ ಸರ್ಟಿಫಿಕೇಟ್ ಬೇಕು ಅಂತಂದರೆ ಖಂಡಿತ ಇಂಟರ್ನ್ಶಿಪ್ ಮಾಡು, ಅದೇನದು ಇಂಟರ್ನ್ಶಿಪ್ ಮಾಡು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಇದಕ್ಕೆಲ್ಲ ಇಷ್ಟೊಂದೆಲ್ಲ ಇದು ಮಾಡಬೇಕಾ, ಸರಿ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆವಾಗ ಜಗದೀಶ್ ಪಟೇಲ ಹೇಳಿದ್ದು ಕೇಳಿಸ್ಕೊಂಡು ಅವ್ರೇನು ಮಾಡ್ತಾರೆ, ಸರಿ ಆಯಿತು ಅಪ್ಪ ಒಪ್ಕೊಂಡ್ರಲ್ಲ, ಬಾರೇ ಹೋಗೋಣ ರಚನಾ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಅವಳನ್ನ ಕರ್ಕೊಂಡು ಮೇಲೆ ಹೋಗ್ಬಿಡ್ತಾರೆ. ಇನ್ನು ರಚನಾವ ಓದೋಕ್ಕೆ ಹೋಗಬೇಕು ಅಂತಂದರೆ ದುಡ್ಡು ಖರ್ಚಾಗುತ್ತೆ, ದುಡ್ಡು ಬೇಕಾಗುತ್ತೆ, ದುಡ್ಡು ಖರ್ಚು ಮಾಡೋಂಗಿಲ್ಲ, ತಡಿ ಒಂದು ನಿಮಿಷ ಒಂದು ಸೆಕೆಂಡ್ ಅವ್ರನ್ನೇ ಫೋನ್ ಮಾಡಿಬಿಟ್ಟು ಕೇಳೋಣ ಕೃಷ್ಣ ಅವ್ರನ್ನೇನೆ ಅಂತ ಅಂದ್ಬಿಟ್ಟು ಕೃಷ್ಣಂಗೆ ಪಟೇಲ ಅಂತ ಅಂದರೆ ಜಗದೀಶ್ ಪಟೇಲ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದ ತಕ್ಷಣ ಕೇಳ್ತಾನೆ, ಈ ಥರ ಹಿಂಗೆ ನನ್ನ ಮಗಳು ಓದಕ್ಕೆ ಹೋಗ್ತಾಳೆ, ಅವಳಿಗೆ ದುಡ್ಡು ಖರ್ಚಾಗುತ್ತೆ, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಓದಕ್ಕೆ ಹೋಗಬೇಕು ಅಂದರೆ ದುಡ್ಡು ಬೇಕೇ ಬೇಕಲ್ವಾ, ಏನು ಮಾಡೋದು ಅಂದಿದ್ದಕ್ಕೆ ನಾನು ನಿಮ್ಗೆ ಮುಂಚೆನೇ ಹೇಳಿಲ್ವಾ ದುಡ್ಡೆಲ್ಲ ಖರ್ಚು ಮಾಡೋಂಗಿಲ್ಲ ಅಂದ್ಬಿಟ್ಟು, ನಿಮ್ಗೆ ಎಷ್ಟು ಹೇಳಿರೂ ಅರ್ಥನೇ ಆಗೋದಿಲ್ವಾ ಅಂತಾರೆ. ಅಲ್ಲ ಅದೇನೋ ಇಂಟರ್ನ್ಶಿಪ್ ಮಾಡಬೇಕಂತೆ ಹಂಗಾಗ್ಬಿಟ್ಟು ಅಂತ, ಇಂಟರ್ನ್ಶಿಪ್ ಮಾಡಬೇಕು ಅಂತಂದರೆ ದುಡ್ಡು ಯಾಕೆ ಖರ್ಚಾಗುತ್ತೆ, ಅವರೇ ನಮಗೆ ದುಡ್ಡು ಕೊಡ್ತಾರೆ, ಅವ್ರು ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಹೌದಾ ಅಂದ್ಬಿಟ್ಟು ಇದು ನನ್ನ ಕೈಲಿ ಹೇಳಲೇ ಇಲ್ವಲ್ಲ ರಚನವ ಅಂತ ಅಂದ್ಬಿಟ್ಟು ಅವ್ನು ಕೋಪ ಮಾಡ್ಕೊಂಡು ಒಳಗಡೆ ಎದ್ಬಿಟ್ಟು ಹೋಗ್ತಾನೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇನ್ನೂ ಮನೆಗೆ ಬಂದಿರೋವಂಥ ಗಂಡು ಇದ್ದಾರಲ್ಲ ಅವರು ಸಿಂಹಾದ್ರಿ ವಂಶದವರು, ವಾತ್ಸಲ್ಯ ಸಿಂಹಾದ್ರಿ ಅಂತ ಅಂದ್ಬಿಟ್ಟು ಅವನ ಅಮ್ಮ ಇವರು ಸೈನ್ ಮಾಡಬೇಕು ಅಂತಂದರೆ ಒಂದೊಂದು ಹೆಜ್ಜೆ ಎತ್ತಿಡಬೇಕು ಅಂತಂದರೆ ಪುರೋಹಿತರು ಮತ್ತು ಗಳಿಗೆ ಟೈಮಿಂಗ್ಸು ನೋಡದೆ ಈಕೆ ಏನೂ ಮಾಡೋದಿಲ್ಲ. ಸೊ ಇವಳೇನು ಮಾಡ್ತಾಳೆ ಅಂತಂದರೆ ಯಾವುದೋ ಒಂದು ಇದಕ್ಕೆ ಡಾಕ್ಯುಮೆಂಟಿಗೆ ಸೈನ್ ಮಾಡಬೇಕಾಗಿರುತ್ತೆ, ಯಾರೋ ಫ್ಯಾಕ್ಟ್ರಿಯಿಂದ ಬಂದಿರ್ತಾರೆ ಕಂಪನಿಯಿಂದ. ಅಷ್ಟರಲ್ಲಿ ಆ ಯಪ್ಪ ಏನು ಮಾಡ್ತಾನೆ, ಮೇಡಮ್ ಇದು ಟೈಮ್ ಸರಿ ಇಲ್ಲ, ಈ ಟೈಮಲ್ಲಿ ನೀವು ಸೈನ್ ಮಾಡಬಾರ್ದು ಅಂದ ತಕ್ಷಣ ಸೈನ್ ಮಾಡೋಕ್ಕೆ ಹೋಗಿದ್ದಳು ಮುಚ್ಚಿಟ್ಬಿಟ್ಟು ವಾಪಸ್ ಕೊಟ್ಬಿಡ್ತಾಳೆ. ಇನ್ನು ಮಗ ಖುಷಿಯಾಗಿ ಬರ್ತಾನೆ, ಹೆಂಗಿದ್ದೋ ಏನೋ ಹುಡುಗಿ ಇಷ್ಟ ಆಯಿತು ಅದಕ್ಕೆ, ನಂಗೆ ತುಂಬಾ ಇಷ್ಟ ಆಯಿತು ಅಮ್ಮ, ತುಂಬ ಲಕ್ಷಣವಾಗಿದ್ದಾಳೆ, ಮತ್ತು ಅವರ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೋ ಹಾಗೆ ಕೇಳ್ತಾಳೆ, ತುಂಬ ಸಂಸ್ಕಾರ ಇದೆ, ಒಳ್ಳೆ ಹುಡುಗಿ, ಚೆನ್ನಾಗಿ ಕೂಡ ಓದ್ಕೊಂಡಿದ್ದಾಳೆ, ರೀಸೆಂಟಾಗಿ ಅವಳದು ಎಜುಕೇಷನ್ ಕೂಡ ಕಂಪ್ಲೀಟ್ ಆಗಿದೆ, ತುಂಬ ಇಷ್ಟ ಆಯಿತು ಅಮ್ಮ, ಇನ್ನು ನೆಕ್ಸ್ಟ್ ಯಾವಾಗ ಹೋಗೋದು, ಮಾತುಕತೆ ಏನಂತ ಕೇಳಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಹೇಳಿದಾಗ, ಹೌದಾ ಏನು ಖುಷಿಯಾಗಿದೆಯಾ, ಅಷ್ಟೊಂದು ಇಷ್ಟ ಆಗಿದ್ದಾಳ ಅಂತ ಅಂದ್ಬಿಟ್ಟು ಅಮ್ಮ ಕೇಳಿದಾಗ, ಹೌದು ಅಮ್ಮ ತುಂಬ ಚೆನ್ನಾಗಿದ್ದಾಳೆ, ನನಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಮಗ ಹೇಳ್ತಾನೆ. ಇನ್ನು ಕತ್ಲೆ ಆಗಿರುತ್ತೆ. ಅವಳೇನು ಮಾಡ್ತಾಳೆ, ಊರ್ಮಿಳಾ ಒಳಗೆ ಬಂದುಬಿಟ್ಟು ಬೆಡ್ರೂಮಿಗೆ ಬರ್ತಾಳೆ. ಬೆಡ್ರೂಮಿಗೆ ಬಂದ ತಕ್ಷಣ ಗಂಡ ಅಲ್ಲೇನೋ ರೆಡಿ ಮಾಡ್ತಾ ಇರ್ತಾನೆ ಬೆಡ್ನ. ಅಷ್ಟರಲ್ಲಿ ಫುಲ್ಲು ಕೋಪ ಮಾಡ್ಕೊಂಡು ಬಂದುಬಿಟ್ಟು ಗಂಡನಿಗೆ ಹೇಳ್ತಾಳೆ, ನನಗಂತೂ ನಿಮ್ಮ ಕೃಷ್ಣನ ಕಾಟ ತಡಿಯೋಕ್ಕಾಗ್ತಾಯಿಲ್ಲ, ಹಂಗೆ ಹಿಂಗೆ ಅಂತ. ಯಾಕೆ ಏನಾಯಿತು ಊರ್ಮಿಳಾ, ಅದೇನಾಯಿತು ಅಂತ ಹೇಳು, ನಾನು ಅವ್ನಿಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು, ನಿನ್ನಂಥ ನಾಲಾಯಕ್ ಗಂಡನ ಕಟ್ಕೊಂಡು ನಾನು ಅನುಭವಿಸೋದು ಬಂದಿದೆ, ನನ್ನಂಥ ಟ್ಯಾಲೆಂಟೆಡ್ಡು, ನನ್ನಷ್ಟು ಬುದ್ಧಿವಂತೆ ಇಲ್ಲಿ ಈ ಮನೆಗೆ ಬಂದುಬಿಟ್ಟು ಸಾಯೋದು ಬಂದಿದೆ,
ಬಂದಿದೆ ಅಂದ್ಬಿಟ್ಟು ಗಂಡಂಗೆ ಬಾಯಿಗೆ ಬಂದಂಗೆ ಚೆನ್ನಾಗಿ ಬೈದಾಕ್ಬಿಡ್ತಾಳೆ. ಏನು ಪ್ರಾಬ್ಲಮ್ ಅಂತ ಹೇಳು, ದುಡ್ಡು ಕೊಡ್ತಾ ಇದ್ದಾನೆ ಅಲ್ವಾ ಅವನು ಒಪ್ಕೊಂಡಂಗೆ, ನಿನಗೆ ದುಡ್ಡು ಬಂದು ಸೇರ್ತಾ ಇದೆಯಲ್ವಾ, ಯಾಕೆ ಈ ಥರ ಮಾಡ್ತಾ ಇದೆಯಾ, ಏನು ಮಾತಾಡ್ಬೇಕು ಹೇಳಿ, ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು, ನೀವು ಮಾತಾಡ್ಬಿಟ್ರೆ ಅವ್ನು ನಿಮ್ಮ ಮಾತು ಕೇಳ್ಬಿಡ್ತಾನಾ, ಹಂಗೆ ಹಿಂಗೆ ಅಂದ್ಬಿಟ್ಟು ಅವಳ ಮೇಲೆ ಕೂಡ ಕೋಪ ಮಾಡ್ಕೊತಾಳೆ. ಅಷ್ಟರಲ್ಲಿ ಅವಳಿಗೆ ಏನೋ ಒಂದು ಘಟನೆ ನಡೆದಿರುತ್ತೆ, ಏನಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬರ್ತಾಳೆ, ಒಂದು ಫೈಲ್ ತೆಗೆದು ನೋಡ್ತಾಳೆ, ಅದರಲ್ಲೇನೋ ಒಂದು ಲೆಟರ್ ಇರುತ್ತೆ. ಆ ಲೆಟರ್ ಓದ ತಕ್ಷಣ ಅವಳಿಗೆ ಹಿಂದಿಂದೇನೋ ನೆನಪಾಗ್ತಾ ಇರುತ್ತೆ. ಹಿಂದಿಂದು ಅಂತಂದರೆ ತುಂಬ ಹಿಂದಿನ ನೆನಪಾಗ್ತಾ ಇರುತ್ತೆ. ಅದು ಅವಳಿಗೆ ಬ್ಲರ್ ಆಗಿ ಕಾಣಿಸ್ತಾ ಇರ್ತೈತೆ. ಅವಳು ನೆನಪಿಸ್ಕೊತಾ ಇರ್ತಾಳೆ, ಇವ್ರು ಮಾಡಿದಂಥ ಅನ್ಯಾಯ ನನಗೆ, ಇವ್ರಿಗೆ ಅದನ್ನು ತೀರಿಸಲೇಬೇಕು ಅಂದ್ಬಿಟ್ಟು ಏನೋ ದ್ವೇಷ ಆಟದಿಂದ ಆ ಮನೇಲಿ ಇದ್ದಾಳೆ ಅಂತ ಅನಿಸುತ್ತೆ. ಆ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಅನಿಸುತ್ತೆ ಊರ್ಮಿಳಾ. ಸೊ ಅವಳು ಅದನ್ನು ನೆನಪಿಸ್ಕೊತಾ ಇರ್ತಾಳೆ. ಇನ್ನು ರಚನಾ ಮನೆ ಕಡೆಗೆ ಬಂತು ಅಂದರೆ ರಚನಾ ಅಪ್ಪ ಕರೀತಾರೆ, ರಚನವ ಅಂತ ಅಂದ್ಬಿಟ್ಟು ಜೋರೆ ಕರಿತಾ ಹೋಗ್ಬಿಟ್ಟು ಮುಂದೆ ನಿಂತ್ಕೊತಾರೆ. ಇಂಟರ್ನ್ಶಿಪ್ ಅಂತಂದರೆ ಬೇರೆಯವ್ರ ಹತ್ರ ಕೆಲಸ ಮಾಡೋದು, ಅದು ನನಗಿಷ್ಟ ಇಲ್ಲ ಅಂತ ನಿನಗೆ ಗೊತ್ತು ತಾನೆ, ಆದರೂ ನೀನು ಈ ಥರ ಯಾಕೆ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಫುಲ್ಲು ಕೋಪ ಮಾಡ್ಕೊಂಡು ಕೇಳ್ತಾರೆ. ಹಂಗೆ ಕೇಳಿದಾಗ, ಅಪ್ಪ ಪ್ಲೀಸ್ ಅಪ್ಪ, ಇದೊಂದು ಅವಕಾಶ ಮಾಡಿಕೊಡು, ನಾನು ಯಾವತ್ತೂ ಏನೂ ಕೇಳಿಲ್ಲ, ನಾನು ಕೇಳೋದಕ್ಕಿಂತ ಮುಂಚೆ ನನಗೆಲ್ಲವುದು ಕೊಡಿಸಿದ್ಯಾ, ಆದರೆ ಇದನ್ನು ಮಾಡಲಿಲ್ಲ ಅಂತ ಅಂದರೆ ನನಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ ಅಪ್ಪ, ಈ ಗೋಡೆಯಲ್ಲಿ ನನ್ನ ಸರ್ಟಿಫಿಕೇಟ್ ನೇತಾಡಬೇಕು ತಾನೆ, ನಿನಗದು ಆಸೆ ಇದೆ ತಾನೆ, ನೀನು ನನ್ನ ತುಂಬ ಎತ್ತರದಲ್ಲಿ ಇಟ್ಟಿದ್ಯಾ, ಅದಕ್ಕಿಂತ ಎತ್ತರದಲ್ಲಿ ನಾನು ನಿನ್ನ ನೋಡಬೇಕು ಅಂತ ಆಸೆ ಇದೆ ಅಪ್ಪ, ದಯವಿಟ್ಟು ನನಗಿದೊಂದು ಅವಕಾಶ ಮಾಡಿಕೊಡು ಅಂತ ಅಂದ್ಬಿಟ್ಟು ಪರಿಪರಿಯಾಗಿ ಬೇಡ್ಕೊತಾಳೆ ಅವ್ರ ಅಪ್ಪನ. ಬಟ್ ಅವ್ರ ಅಪ್ಪನಿಗೆ ತನ್ನ ಮಗಳು ಯಾರದೇ ಕೈ ಕೆಳಗೆ ಕೆಲಸ ಮಾಡಬಾರ್ದು ಅನ್ನೋದೇ ಅವ್ರ ಅಪ್ಪನ ಉದ್ದೇಶ ಆಗಿರುತ್ತೆ. ಇಂಟರ್ನ್ಶಿಪ್ ಮಾಡಬಾರ್ದು ಅನ್ನೋದಕ್ಕಿಂತಲೂ ನನ್ನ ಮಗಳು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅನ್ನೋ ಉದ್ದೇಶ ಅವ್ರ ಅಪ್ಪಂದಾಗಿರುತ್ತೆ. ಈ ಇಂಟರ್ನ್ಶಿಪ್ ಮಾಡಲಿಲ್ಲ ಅಂತಂದರೆ ಸರ್ಟಿಫಿಕೇಟ್ಗೆ ಊರ್ಮಿಳಾ ಮೇಡಮ್ ನನಗೆ ಸೈನ್ ಮಾಡೋದಿಲ್ಲ ಅನ್ನೋದು ಕೂಡ ಅವಳ ತಲೆಯಲ್ಲಿರುತ್ತೆ. ಅವಳಿಗೆ ಆ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರ ಅಪ್ಪನ ಕೈ ಮುಗಿದು ಬೇಡ್ಕೊತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಇದು ನಡೆದಿದ್ದು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.